ಮಾಡ್ತಿರೋ ರಾಜಧಾನಿ ಜನ ಇಡೀ ಬೆಂಗಳೂರಿನಲ್ಲಿ ಪೊಲೀಸರ ಕಟ್ಟೆಚ್ಚರ ಪೊಲೀಸರು ಕಣ್ಗಾವಲು ಜಾಸ್ತಿ ಆಗಿದೆ ಇಡೀ ಬೆಂಗಳೂರಲ್ಲಿ ಕೇಂದ್ರ ಮತ್ತು ಪಶ್ಚಿಮ ವಿಭಾಗದಲ್ಲಿ ಹೆಚ್ಚಿನ ಬಂದೋಬಸ್ತು ಆಗಿದೆ ಟೌನ್ ಹಾಲ್ ಮೈಸೂರು ಬ್ಯಾಂಕ್ ಸರ್ಕಲ್ ಮೆಜೆಸ್ಟಿಕ್ ಹಾಗೆ ಆಯಾ ವಿಭಾಗದಲ್ಲಿ ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆ ಇದೆ ಬೆಂಗಳೂರಲ್ಲಿ ಪೊಲೀಸರ ಕಟ್ಟೆಚ್ಚರ ಜೋರಾಗಿದೆ ಹೃದಯ ಭಾಗದಲ್ಲಿ ಮಫ್ತಿಯಲ್ಲಿ ಕಾಕಿ ಅಲರ್ಟ್ ಆಗಿದ್ದಾರೆ ನೀವು ರೋಡಿಗಿಳಿದ್ರೆ ಮುಗಿಯಿತು ನಿಮ್ಮ ಕತೆ ಪಶ್ಚಿಮ ಕೇಂದ್ರ ವಿಭಾಗದಲ್ಲಿ 2 ಡಿಸಿಪಿಗಳ ನೇತೃತ್ವದಲ್ಲಿ ಭದ್ರತೆ 4 ಎಸಿಪಿ ಸೇರಿದಂತೆ 11 ಮಂದಿ ಇನ್ಸ್ಪೆಕ್ಟರ್ಗಳಿಂದ ಭದ್ರತೆ ಮಹಿಳಾ ಸಿಬ್ಬಂದಿ ಸೇರಿದಂತೆ 700 ಮಂದಿ ಪೊಲೀಸ್ ಸಿಬ್ಬಂದಿ ಇದ್ದಾರೆ ಅವರಿಂದ ಕಟ್ಟೆಚ್ಚರವಿದೆ 2 ವಿಭಾಗದಲ್ಲಿ ಒಟ್ಟು 1200 ಪೊಲೀಸರು ನಿಯೋಜನೆ ಆಗಿದೆ ಸೊ ನೀವು ಏನಾದ್ರೂ ರೋಡಿಗಿಳಿದ್ರೆ ಮುಗಿಯಿತು ನಿಮ್ಮ ಕತೆ 46 ಕೆಎಸ್ಆರ್ಪಿ 30 ಕಾರ್ 2 ವಾಟರ್ ಹಾಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ದಾರೆ ಪೊಲೀಸರು ಕರ್ನಾಟಕ ಬಂದ್ಗೆ ಇಡೀ ಬೆಂಗಳೂರು ಸ್ತಬ್ಧವಾಗಿದೆ ಇವತ್ತು ಬೆಂಗಳೂರು ಸ್ತಬ್ಧವಾಗಿದೆ ಶಾಂತಿಯುತ ಬಂದ್ಗೆ ರಾಜಧಾನಿ ಜನ ಓಕೆ ಅಂದಿದ್ದಾರೆ ಎಲ್ಲಾದ್ರೂ ನೀವು ಅಪ್ಪಿ ತಪ್ಪಿ ನಾವು ಹಾಲು ತರಬೇಕು ಮೊಸರು ತರಬೇಕು ತರಕಾರಿ ತರಬೇಕು ಸೊಪ್ಪು ತರಬೇಕು ಅಂತ ನೀವೇನಾದ್ರೂ ರೋಡಿಗಿಳಿದ್ರೆ ಮುಗೀತು ಪೊಲೀಸರು ಕಣ್ಗಾವಲಿದೆ ಎಲ್ಲಾ ರೋಡ್ಗಳಲ್ಲೂ ಪೊಲೀಸರು ಇದ್ದಾರೆ ಭದ್ರತೆ ಜೋರಾಗಿದೆ ಯಾಕಂತ ಹೇಳಿದ್ರೆ ಬಂದ್ ಅಂತ ಹೇಳಿದಾಗ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅಂತ ಹೇಳಿ ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಸೊ ಟೌನ್ ಹಾಲ್ ಆಗಿರ್ಬೋದು ಮೈಸೂರು ಬ್ಯಾಂಕ್ ಸರ್ಕಲ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ನಿಮ್ಮ ಏರಿಯಾದಲ್ಲಿ ನೀವೆಲ್ಲೇ ಓಡಾಡಿದ್ರು ಕೂಡ ಪೊಲೀಸರು ಇರ್ತಾರೆ ನೀವು ಮನೆಯಿಂದ ಹೊರಗೆ ಬಂದ್ರೆ ಪೊಲೀಸರು ಅಲ್ಲೇ ಇರ್ತಾರೆ ನೀವು ಇಲ್ಲ ನಾನೆಲ್ಲೋ ಟ್ರಿಪ್ ಹೋಗ್ಬೇಕು ನಾನೆಲ್ಲೋ ಜಾಲಿ ರೈಡ್ ಹೋಗ್ಬೇಕು ಇವತ್ತು ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಆಫೀಸಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ನೀವು ಬೈಕ್ ತಗೊಂಡೋ ಕಾರ್ ತಗೊಂಡೋ ಬೆಂಗಳೂರಲ್ಲಿ ಸುತ್ತಬೇಕು ಅಂತಿದ್ರೆ ಅದು ಇವತ್ತು ಆಗಲ್ಲ ಯಾಕಂದ್ರೆ ಕಂಪ್ಲೀಟ್ ಆಗಿ ಬೆಂಗಳೂರು ಬಂದ್ ಆಗಿದೆ ಸೊ ಪಶ್ಚಿಮ ಹಾಗೆ 2 ವಿಭಾಗದಲ್ಲಿ ಅಂದ್ರೆ ಬೆಂಗಳೂರಲ್ಲಿ ಆಲ್ ಓವರ್ ಬೆಂಗಳೂರಲ್ಲಿ 1200 ಪೊಲೀಸರು ನಿಯೋಜನೆ ಮಾಡಿದ್ದಾರೆ ಇಡೀ ಬೆಂಗಳೂರಲ್ಲಿ ಪೊಲೀಸರ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ ಎಲ್ಲಾ ಕಡೆ ಎಲ್ಲಾ ರೋಡ್ಗಳಲ್ಲೂ ಪೊಲೀಸರು ಇರ್ತಾರೆ ಮೆಜೆಸ್ಟಿಕ್ ಕೆಆರ್ ಸರ್ಕಲ್ ಟೌನ್ ಹಾಲ್ ಆಗಿರ್ಬೋದು ಶಾಂತಿನಗರ ಆಗಿರ್ಬೋದು ಎಲ್ಲಾ ಏರಿಯಾಗಳಲ್ಲೂ ಕೂಡ ಕಾಕಿ ಅಲರ್ಟ್ ಆಗಿರ್ತಾರೆ ಮಫ್ತಿಯಲ್ಲಿ ಕಾಕಿ ಅವರು ಸಿಕ್ಕಾಬಟ್ಟೆ ಅಲರ್ಟ್ ಆಗಿದ್ದಾರೆ ಆಯಾ ವಿಭಾಗದಲ್ಲಿ ಡಿಸಿಪಿಗಳ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಭದ್ರತೆ ಇದೆ ಹೃದಯ ಭಾಗದಲ್ಲಿ ಮಫ್ತಿಯಲ್ಲಿ ಕಾಕಿ ಅಲರ್ಟ್ ಆಗಿದ್ದಾರೆ ಎಸ್ 4 ಎಸಿಪಿ ಸೇರಿದಂತೆ 11 ಮಂದಿ ಪೊಲೀಸ್ ಅಂದ್ರೆ ಎಲ್ಲಾ ಭಾಗದಲ್ಲಿ ಅಂದ್ರೆ 2 ವಿಭಾಗಗಳು ಅದರಲ್ಲಿ 1200 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಹೃದಯ ಭಾಗದಲ್ಲಿ ಯಾವುದೇ ಒಂದು ಅಹಿತಕರ ಘಟನೆ ನಡೀಬಾರದು ಅನ್ನೋ ದೃಷ್ಟಿ ಇಟ್ಕೊಂಡು ಈಗ ಟೌನ್ ಹಾಲ್ ಆಗಿರ್ಬೋದು ಮೆಜೆಸ್ಟಿಕ್ ಆಗಿರ್ಬೋದು ಈಗ ಆಗ್ಲೇ ಕೂಡ ಹೇಳಿದ್ರು ಯಾರು ಥಾಮಸ್ ಹಾಗೆ ಅರುಣ್ ಕೂಡ ಯಥಾಸ್ಥಿತಿಯಲ್ಲಿ ಕೆಲವೊಂದು ಬಸ್ಗಳು ಕಾರ್ಗಳು ವಾಹನಗಳು ಓಡಾಡ್ತಿದ್ರು ಕೂಡ ಬಸ್ಗಳಲ್ಲಿ ಯಾವುದೇ ಒಂದು ಜನ ಇಲ್ಲ ಬಸ್ಸಿಗೆ ಯಾವುದೇ ಒಂದು ಪ್ರಯಾಣಿಕರು ಹತ್ತುತ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನ ಕೂಡ ತಿಳಿಸಿದ್ರು ಆದ್ರೆ ಕೆಲವೊಂದು ಕಡೆ ಹೋಗ್ಲೇಬೇಕಾದಂತ ಪರಿಸ್ಥಿತಿ ಅದರಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ನಿಲ್ಸಿದ್ರು ಕೂಡ ಅಲ್ಲಿ ಜನ ಮಾತ್ರ ಕಾಣಿಸ್ತಾ ಇಲ್ಲ ಆಟೋ ಸ್ಟ್ಯಾಂಡ್ ಅಲ್ಲಿ ಆಟೋಗಳು ಇದ್ರು ಕೂಡ ಅಲ್ಲಿ ಹತ್ತೋರು ಇಲ್ಲ ಯಾಕೆಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಕೆಲವೊಂದು ಬಂದ್ ಆಗಿರೋದ್ರಿಂದ ಹೊರಗಡೆ ಹೋದ್ರೆ ವಾಹನಗಳು ಸಿಗಬಹುದೇನೋ ಇಲ್ವೇನೋ ಅನ್ನುವಂಥ ಒಂದು ಯೋಚನೆಯಲ್ಲಿ ಇದ್ದಾರೆ ಅದರ ಜೊತೆಗೆ ತರಕಾರಿಗಳು ಸೂಪರ್ ಮಾರ್ಕೆಟ್ಗಳು ಹಣ್ಣು ಹಂಪಲು ಏನಾದ್ರೂ ಖರೀದಿ ಮಾಡಬೇಕು ಅಂದ್ರೆ ಎಲ್ಲಿ ಕ್ಲೋಸ್ ಆಗಿರುತ್ತೆ ಅನ್ನುವಂಥ ಯೋಚನೆ ಸೊ ಕಂಪ್ಲೀಟ್ಲಿ ಬೆಂಗಳೂರಿಗರೆ ಮನೆಯಿಂದ ಹೊರಗಡೆ ಬರೋದಕ್ಕೆ ಹೋಗ್ಬೇಡಿ ಹೊರಗೆ ಬಂದು ನಡ ರಸ್ತೆಯಲ್ಲಿ ಪೊಲೀಸರ ತಗ್ಲಾಕೊಂಬೇಡಿ ಯಾಕಂದ್ರೆ ಎಲ್ಲಾ ಏರಿಯಾಗಳಲ್ಲೂ ಎಲ್ಲಾ ರೋಡ್ಗಳಲ್ಲೂ ನಿಮ್ಮ ಮನೆಗಳಲ್ಲೂ ಪೊಲೀಸರು ಅಲ್ಲೇ ಇರ್ತಾರೆ ಪೊಲೀಸರ ಕಟ್ಟೆಚ್ಚರ ಜೋರಾಗಿದೆ ಇಡೀ ಬೆಂಗಳೂರು ಸ್ತಬ್ಧವಾಗಿದೆ ಸೊ ಎಲ್ಲಿ ಏನ್ ಬೇಕಾದ್ರೂ ಆಗಬಹುದು ಅಹಿತಕರ ಘಟನೆ ನಡೀಬಾರದು ಅಂತ ಹೇಳ್ಬಿಟ್ಟು ಪೊಲೀಸರು ಮುನ್ನೆಚ್ಚರಿಕೆ ಕ್ರಮವನ್ನ ವಹಿಸಿದ್ದಾರೆ ಹಾಗಾಗಿ ಪೊಲೀಸರ ಮಫ್ತಿ ಕಾಕಿಯಲ್ಲಿ ಸಿಕ್ಕಾಬಟ್ಟೆ ಕಟ್ಟೆಚ್ಚರ ಇದೆ ನೀವೇನಾದ್ರೂ ಬಂದ್ರೆ ತಗ್ಲಾಕೊಂತೀರಾ ನಾನು ಅಲ್ಲೋಗ್ಬೇಕು ಇಲ್ಲೋಗ್ಬೇಕು ಅವ್ರ ಮನೆಗೆ ಹೋಗ್ಬೇಕು ಇವ್ರ ಮನೆಗೆ ಹೋಗ್ಬೇಕು ಹಾಲು ತರಬೇಕು ಹಣ್ಣು ತರಬೇಕು ಅಂತ ನೀವು ಹೋದ್ರಿ ಅಂದ್ರೆ ಮುಗಿಯಿತು ನಿಮ್ ಕತೆ ಸೊ ಇವತ್ತು ಬೆಂಗಳೂರಿಗರೆ ಮನೆಯಿಂದ ಹೊರಗೆ ಬರಬೇಡಿ ಸೇಫ್ ಇಲ್ಲ ಬಿಕಾಸ್ ಬಂದಿದೆ ಪೊಲೀಸರಿದ್ದಾರೆ ಕಟ್ಟೆಚ್ಚರ ವಹಿಸ್ತಾ ಇದ್ದಾರೆ ನೀವು ಬಂದ್ರೆ ತಗ್ಲಾಕೊಂತೀರಾ ಆದ್ರೂ ಕೂಡ